ಹೆಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಪಾಲಕ್ ಪಚ್ಚಡಿ ಅಂತ ಮಾಡ್ತಾ ಇದ್ದೀನಿ. ಇದು ಪಾಲಕ್ ಚಟ್ನಿ ಅಂತಾನೂ ಹೇಳ್ಬೋದು. ಇದು ಒಳ್ಳೆ ಖಾರನೂ ಇರುತ್ತೆ, ಹುಳಿನೂ ಇರುತ್ತೆ. ಅದರಿಂದ ಇದನ್ನ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು. ಅದಕ್ಕೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಎರಡು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಅದ್ರ ಜೊತೆ ಎರಡು ಟೊಮ್ಯಾಟೊನ ಕಟ್ ಮಾಡಿಕೊಂಡು ರುಬ್ಕೊಳಕ್ ಹಾಕೋತಾ ಇದೀವಿ. ಅದ್ರ ಜೊತೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತೆ ಹುಣಸೆ ಹಣ್ಣು ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋತಾ ಇದೀವಿ. ಆಯಿಲಲ್ಲಿ ಫಸ್ಟ್ ಸಾಸಿವೆ ಕಾಳು, ಜೀರಿಗೆ ಮತ್ತೆ ದಾಲ್ ಹಾಕೊಂಡಿದೀನಿ. ನೆಕ್ಸ್ಟ್ ರೆಡ್ ಚಿಲ್ಲೀಸ್ ಹಾಕೊಂಡಿದೀನಿ. ಇದ್ರ ಜೊತೆಯಲ್ಲಿ ಕರಿ ಲೀವ್ಸ್ ಹಾಕೊಂಡು ತಡ್ಕ ರೆಡಿ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಅವಾಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋತಾ ಇದೀನಿ. ಟೊಮ್ಯಾಟೊ ಸ್ವಲ್ಪ ಅರ್ಧ ಕುಕ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ರೆಗ್ಯುಲರ್ ಡ್ರೈ ಮಸಾಲೆ ಇರುತ್ತಲ್ವಾ, ಅದು ಮನೇಲಿ ಯೂಸ್ ಮಾಡೋವು, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಫಸ್ಟ್ ಬಂದು ಅರಿಶಿನ ಪುಡಿ, ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್, ನೆಕ್ಸ್ಟ್ ಜೀರಾ ಪೌಡರ್ ಮತ್ತೆ ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡಿದ್ದೆ. ಇಷ್ಟೇ, ಜಾಸ್ತಿ ಮಸಾಲೆ ಏನಿಲ್ಲ. ಮತ್ತೆ ಉಪ್ಪು ಹಾಕ್ಕೊಂಡು ಇದನ್ನ ಕುಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪಾಲಕ್ಕು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಅನಿಸುತ್ತೆ, ಮತ್ತು ಕುಕ್ ಆದಮೇಲೆ ತುಂಬ ಕಡಿಮೆ ಆಗ್ಬಿಡುತ್ತೆ, ಮತ್ತು ನೀರು ಕೂಡ ಚೆನ್ನಾಗಿ ಇದರಲ್ಲಿ ರಿಲೀಸ್ ಆಗುತ್ತೆ. ಲಾಸ್ಟಲ್ಲಿ ಇದರಲ್ಲಿ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಸಾಲ್ಟ್ ಮಿಡ್ಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ಆದರೆ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದ್ದೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.